ನಾನು ನಿಮಗೆ ಹೇಳುತ್ತಿರುವುದು ಸ್ಪಷ್ಟವಾಗಿ ತಿಳಿತಾ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಾನು ಅಂದ್ಕೊಂಡಿದ್ದೇನೆ. ಯಾಕೆಂದರೆ ನಾವು ಕೂಡ ಶಿವಕುಮಾರ ಏನು ಅವರೊಂದು ಅಭಿಮಾನ ಏನಿದೆ, ಅವರು ಒಂದು ಪಕ್ಷಕ್ಕಾಗಿ ನಿಷ್ಠೆ ಏನಿದೆ ಅದನ್ನು ಅವರು ಹೆಚ್ಚು ಒಂದು ಪ್ರಖರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕಟ್ಟುನಿಟ್ಟಿನ ಆಚರಣೆಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಯಾವುದೇ ಪಕ್ಷಕ್ಕೆ ವಾಲದೆ, ದುರಾಸೆಗೆ ಒಳಗಾಗದೆ, ಕೇವಲ ಪಕ್ಷವನ್ನು ಸಂಘಟಿಸುವ ಕಾರಣದಿಂದ ಅವರು ಯಾರ ವ್ಯಕ್ತಿಯನ್ನಾದರೂ ಕೂಡ ಎದುರು ಹಾಕಿಕೊಳ್ಳಲಿಕ್ಕೆ ಅವರು ಇವತ್ತು ರೆಡಿ ಇದ್ದಾರೆ. ಆದರೆ ಏನು ಮಾಡೋದು, ಆವತ್ತು ಕಾಂಗ್ರೆಸ್ ಸರ್ಕಾರ 136 ಸೀಟು ಗಳಿಸಿದ ತಕ್ಷಣವೇ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಒಂದು ಕನಸನ್ನು DK ಶಿವಕುಮಾರ್ ಅವರು ಹೊಂದಿದ್ದರು. ನಿಜ, SM ಕೃಷ್ಣವರ ಕಾಲದಿಂದಲೂ ಕೂಡ ಮಂತ್ರಿಗಿರಿಯ ಒಂದು ಪದವಿಯನ್ನು ಹೊಂದಿ ಅವತ್ತೇ SM ಕೃಷ್ಣರವರಿಗೆ ಬೆಂಗಾಲವಾಗಿ ನಿಂತ ವ್ಯಕ್ತಿ ಅಂದರೆ DK ಶಿವಕುಮಾರ್ ಅವರು. ಆದರೆ ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷ 136 ಸೀಟುಗಳನ್ನು ಗಳಿಸಿದ ತಕ್ಷಣ DK ಶಿವಕುಮಾರ್ ಅವರು ಕೂಡ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ಈ ದೇಶಕ್ಕೆ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒಂದು ಕನಸನ್ನು ಕಂಡರು. ಆದರೆ ಅದೃಷ್ಟವಶಾತ್ ಸಿದ್ದರಾಮಯ್ಯನವರು ನಾನು ಅಹಿಂದ ನಾಯಕ ಅಂತಕ್ಕಂಥ ಒಂದು ಪದವಿಯನ್ನು ಮುಂದಿಟ್ಟುಕೊಂಡು ಸಿದ್ದರಾಮಯ್ಯನವರಿಗೆ ಅಡ್ಡಗಾಲ ಹಾಕಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪದವಿಯಿಂದ ವಂಚನೆ ಆಗುವಂತೆ ಮಾಡಿಬಿಟ್ಟರು. ಅದಕ್ಕೆ ಗೊತ್ತಿಲ್ಲ, DK ಶಿವಕುಮಾರ್ ಮತ್ತು ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ನಡುವೆ ಭಾರಿ ಒಂದು ಸಂಬಂಧವಿದೆ. ಅವರ ಮಾತನ್ನು DK ಶಿವಕುಮಾರ್ ಚಾಚು ತಪ್ಪದೆ ಪಾಲಿಸುತ್ತಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯಿಂದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅದಕ್ಕೂ ಒಳಗೊಳಗೆ ಮುಜುಗರ ಪ್ರಾರಂಭವಾಗಿತ್ತು. ಹೀಗೆ DK ಶಿವಕುಮಾರ್ ಅವರನ್ನು ಹಿಂದಿಕ್ಕಬೇಕು, ಅಧಿಕಾರದಿಂದ ವಂಚನೆ ಮಾಡಿ ತಾವೇ ಮುಂದಿನ ಅವಧಿಯ ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕು, ಅರ್ಧ ಅವಧಿಯ ಕಾಲ ಮುಖ್ಯಮಂತ್ರಿ ಪದವಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಮಾತುಕತೆಯಿಂದಾಗಿ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಪದವಿಯನ್ನು ಕೊಡಿಸಲಾಗಿತ್ತು. ಇದರ ಹಿಂದೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡದ ಕೈವಾಡವಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ದಿನಗಳು ಕಳೆದಂತೆ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಪದವಿಯನ್ನು ಬಿಡಲು ಅದೇಕೆ ಆಲೋಚನೆಯೂ ಬರಲೇ ಇಲ್ಲ. ವಿನಾಕಾರಣವಾಗಿ ಅಹಿಂದ ಪಕ್ಷವನ್ನು ಕಟ್ಟುವುದು, ಜನರ ಮಧ್ಯದಲ್ಲಿ ತಾನೇ ನಾಯಕ, ಏಕೈಕ ನಾಯಕ ಅಂತಕ್ಕಂಥ ಒಂದು ಬಿರುದನ್ನು ಪಡೆಯಲು ಪ್ರಯತ್ನಿಸುತ್ತಲೇ ಬಂದಿದ್ದಾರೆ. ಸಿದ್ದರಾಮಯ್ಯ ಇಲ್ಲದೆ ಸರ್ಕಾರ ರಚನೆ ಅಸಾಧ್ಯ ಅಂತಕ್ಕಂಥ ಒಂದು ಮಾತು ಕೂಡ ಸಿದ್ದರಾಮಯ್ಯನವರು ಜನರಿಗೆ ಬೆಂಬಿಸುತ್ತಲೇ ಬಂದಿದ್ದುಂಟು. ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪದವಿಯನ್ನು ಅನುಭವಿಸಿ ಆಗಿತ್ತು. ಅನೇಕ ದಶಕಗಳ ಕಾಲ ಪದವಿಯನ್ನು ಅನುಭವಿಸಿ ಎಲ್ಲ ಒಂದು ಯೋಜನೆಗಳಲ್ಲಿ ಒಂದು ಪಾಲ್ಗೊಂಡು ಯಶಸ್ವಿ ನಾಯಕ ಅಂತ ಖ್ಯಾತಿಯನ್ನು ಹೊಂದಿದ್ದರು. ಆದರೆ ಈ ಮುಖ್ಯಮಂತ್ರಿ ಪದವಿಯನ್ನು ಮತ್ತೊಬ್ಬರಿಗೂ ಕೂಡ ಅದು ಅವಕಾಶ ಮಾಡಿಕೊಡಬೇಕಾಗಿತ್ತು. ಆದರೆ ಸಿದ್ದರಾಮಯ್ಯನವರು ಅಹಿಂದ ನಾಯಕ ಅಂತಕ್ಕಂಥ ಒಂದು ಕಾರಣವನ್ನು ನೀಡಿ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪದವಿಯಿಂದ ವಂಚಿತರನ್ನಾಗಿ ಮಾಡುತ್ತಲೇ ಬಂದಿದ್ದಾರೆ. ಸರ್ಕಾರ ರಚನೆ ಆಯಿತು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದರು. ಇದರ ಒಂದು ಮಧ್ಯಸ್ಥಿಕೆಯನ್ನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಧರಿಸಿ ರಾಜಿ ಸೂತ್ರವನ್ನು ಮಾಡಿತ್ತು. ಏನಂದು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ಅರ್ಧ ಅವಧಿಯ ಮುಖ್ಯಮಂತ್ರಿಯಾಗಿಸಬೇಕೆಂದು. ನಿಮಗೂ ಅನಿಸ್ತಾ ಇಲ್ವಾ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪದವಿ ಸಿಗುತ್ತಾ ಇಲ್ವಾ ಅಂತಕ್ಕಂಥ ಒಂದು ಗೊಂದಲ ನಿಮ್ಮಲ್ಲಿಯೂ ಕಾಡುತ್ತಲೇ ಇರಬೇಕು ಅಂತ ಅನಿಸ್ತಾ ಇದೆ. ನಿಜವಾಗಲೂ ಹೇಳಬೇಕಂತಂದರೆ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರಿಗೆ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಟು ಕೊಡುವುದು ಎಳ್ಳಷ್ಟು ಮನಸ್ಸಿಲ್ಲ. ಯಾವುದೇ ಒಂದು ಪರಿಸ್ಥಿತಿಯಲ್ಲಿಯೂ ಕೂಡ ತಾವು ಅಧಿಕಾರವನ್ನು ಬಿಟ್ಟು ಕೊಡಬಾರದು. ತಾವೇ ಸಂಪೂರ್ಣವಾಗಿ 5 ವರ್ಷಗಳವರೆಗೆ ಮುಖ್ಯಮಂತ್ರಿ ಪದವಿಯಲ್ಲಿ ಮುಂದುವರಿಯಲೇಬೇಕು ಅಂತಕ್ಕಂಥ ಒಂದು ಮನಸ್ಸಿನಲ್ಲಿಯೇ ಹಠವನ್ನು ತೊಟ್ಟಿದ್ದಾರೆ. ಈ ಕುರಿತು ತಮ್ಮದೇ ಆದ ಒಂದು ಸಂಘಟನೆಯನ್ನು ರೆಡಿ ಮಾಡಿ ತಮಗೆ ಒಂದು ವೇಳೆ ಮುಖ್ಯಮಂತ್ರಿ ಪದವಿ ದೊರೆಯದಿದ್ದರೆ
ಮುಂದೆ ಯಾವ ತಂತ್ರಗಳನ್ನು ನಡೆಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮನಸ್ಸಿನಲ್ಲಿಯೇ ಹೊಂದಿಸಿಕೊಂಡಿದ್ದಾರೆ. ಆದರೆ ಅದೇಕೆ ಕಾಕತಾಳೀಯವೆಂಬಂತೆ ಮೂಢ ಹಗರಣ ಇತ್ತೀಚೆಗೆ ಬಯಲಿಗೆ ಬಂತು. ಈ ಮೂಢ ಹಗರಣವನ್ನು DK ಶಿವಕುಮಾರ್ ಅವರೇ ಬಯಲಿಗೆ ತಂದರು. ಎಲ್ಲ ದಾಖಲೆಗಳನ್ನು ಇವರೇ ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರೇ ಸರ್ಕಾರಕ್ಕೆ ಮತ್ತು ದೂರುದಾರರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಜಗಜ್ಜಾಹೀರವಾಗಿ ಬಹಿರಂಗವಾಗಿದೆ. ಆದಾಗ್ಯೂ ಕೂಡ ನನ್ನ ಮನಸ್ಸಿನ ಪ್ರಕಾರ ಒಂದು ಈ ರೀತಿ ಹೇಳುತ್ತಲಿದೆ. ಇದರ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೈವಾಡವಿದೆ. ತಾವು ಈ ರೀತಿಯಾಗಿ ಜನಪ್ರಸಿದ್ಧಿಯನ್ನು ಹೊಂದಬೇಕಾತಂದರೆ ತಮ್ಮ ಮೇಲೆ ಎಲ್ಲಿಲ್ಲದ ಒಂದು ವಿನಾಕಾರಣ ಪ್ರಕರಣವನ್ನು ಮೈ ಮೇಲೆ ಎಳೆದುಕೊಂಡು ತಾವು ಪ್ರಸಿದ್ಧಿ ಹೊಂದಿವಿ, ಸಾರ್ವಜನಿಕರಲ್ಲಿ ತಮ್ಮ ಬಗ್ಗೆ ಒಂದು ಅನುಕಂಪದ ಅಲೆಯನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ಒಂದು ಕಲ್ಪನೆಯನ್ನು ಸಿದ್ದರಾಮಯ್ಯನವರು ಹೊಂದಿದ್ದಾರೆ. ಸರ್ಕಾರವನ್ನು ರಚನೆ ಮಾಡುವ ಕಾಲದಲ್ಲಿ ಏನು ಒಪ್ಪಂದವಾಗಿತ್ತೋ ಅರ್ಧ ಭಾಗದಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಂದುವರಿಯಬೇಕು, ನಂತರದ ಭಾಗದಲ್ಲಿ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಮುಂದುವರಿಯಬೇಕು ಅಂತಕ್ಕಂಥ ಒಂದು ಒಪ್ಪಂದವೇನಿದೆ ಅದರ ಪ್ರಕಾರವಾಗಿ DK ಶಿವಕುಮಾರ್ ಅವರೇ, ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಹಿನ್ನಡೆಯನ್ನು ಅನುಭವಿಸಬಾರದು, ನೀವೇ ಮುಂದಿನ ಮುಖ್ಯಮಂತ್ರಿಯಾಗಿ ಆಗಲೇಬೇಕು ಅಂತಕ್ಕಂಥ ಒಂದು ಒತ್ತಡವನ್ನು ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ನಿಂದ ನೀವು ಹಾಕಲೇಬೇಕಾಗುತ್ತೆ. ಏಕೆಂದರೆ ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯನವರು ಪಾಲ್ಗೊಂಡಿದ್ದು ಅವರ ವೈಯಕ್ತಿಕ ಕಾರಣಗಳಿಂದಾಗಿ ಸರ್ಕಾರಕ್ಕೂ ಮತ್ತು ಸಿದ್ದರಾಮಯ್ಯಗೂ ಯಾವುದೇ ರೀತಿಯಾದ ಸಂಬಂಧವಿಲ್ಲ. ಹೀಗಾಗಿ ಸಿದ್ದರಾಮಯ್ಯನವರು ಏನೇ ತಪ್ಪು ಮಾಡಿದರೂ ಕೂಡ ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೊಣೆ ಆಗಬೇಕಾಗುತ್ತದೆ. ಆದ್ದರಿಂದ ಈ ಒಂದು ಸಿದ್ದರಾಮಯ್ಯ ಸವಾಲವಾಗಿ ನೀವು ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಟು ಕೊಡುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಇವತ್ತಿನ ಒಂದು ಸುದ್ದಿಮಾನಗಳನ್ನು ನೋಡಿದಾಗ ಮಲ್ಲಿಕಾರ್ಜುನ್ ಖರ್ಗೆಯವರು ಮುಖ್ಯಮಂತ್ರಿ ಆಗುತ್ತಾರೆ ಅಂತಕ್ಕಂಥ ಒಂದು ಊಹಾಪೋಹಗಳ ಸುದ್ದಿಯು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಿದ್ಧಿಯನ್ನು ಹೊಂದ್ತಾ ಇದೆ. ಇದಕ್ಕೆ ನೀವು ಅವಕಾಶ ಮಾಡಿಕೊಡೋದು. ಕೊನೆಯದಾಗಿ ನಾನು ಹೇಳ್ತೇನೆ, ನೀವು ಏನು ಸರ್ಕಾರ ರಚನೆ ಮಾಡುವ ಕಾಲಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿದ್ದೀರಿ, ಯಾವುದೇ ಪರಿಸ್ಥಿತಿಯಲ್ಲಿಯೂ ಈ ಒಪ್ಪಂದಕ್ಕೆ ಬದ್ಧರಾಗಿ ನೀವು ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರೇ ಅಧಿಕಾರವನ್ನು ಸ್ವೀಕಾರ ಮಾಡಲೇಬೇಕಾಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ನಾನು ಒತ್ತಿ ಹೇಳಬೇಕಾಗುತ್ತೆ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ.